ಬೆಂಗಳೂರಲ್ಲಿ ಎ ಖಾತಾ ಬಿ ಖಾತಾ ಬಹಳ ಚರ್ಚೆ ನಡೀತಾ ಇದೆ. ಬಿ ಖಾತಾ ಇರುವಂಥ ಆಸ್ತಿಗಳನ್ನು ಎ ಖಾತಾ ಮಾಡಿಸ್ಕೊಳ್ಬೇಕು ಅಂದರೆ ಬಹಳ ಸುಲಭ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಮೊನ್ನೆ ಚಾಲನೆ ಕೊಟ್ಟರು. ಇದು 6ನೇ ಗ್ಯಾರಂಟಿ ಅಂತ ಹೇಳಿಬಿಟ್ರು ಅವರು. ಬಟ್ ಈಗ ಸರ್ಕಾರ ನಿರೀಕ್ಷೆ ಮಾಡಿದಷ್ಟು ಆದಾಯ ಇಲ್ಲಿ ಹರಿದು ಬಂದಿಲ್ಲ. ಖಂಡಿತವಾಗ್ಲೂ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಇದು ನೋಡಿ, ಬಿ ಇಂದ ಎ ಖಾತಾ 1,005 ಕೋಟಿ ಖೋತಾ ಆಗಿಬಿಟ್ಟಿದೆ. ನೋಡಿ, ಇವರು ನಿರೀಕ್ಷೆ ಮಾಡಿದಷ್ಟು 1,693 ಕೋಟಿ ಬರುತ್ತೆ ಅಂತ ಆದಾಯ. ಆದರೆ ಬಂದಿದ್ದು 1,015 ಕೋಟಿ. ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಘೋಷಣೆ ಮಾಡಿದ್ದು ಏನಂತ ಹೇಳಿದ್ರೆ, ನನ್ನ ಖಾತಾ ನನ್ನ ಹಕ್ಕು ಅಂಥೇಳಿ 15ರಿಂದ ಅದನ್ನು ಆರಂಭ ಮಾಡಿದ್ದಾರೆ. 100 ದಿನಗಳ ಒಂದು ಅವಕಾಶ ಕೊಟ್ಟಿದ್ದರು. ಅಂದರೆ 5ರಿಂದ 2ಕ್ಕೆ ಇಳಿಸಿದ್ರು ಆ ಶುಲ್ಕ, ಫೀಸ್ ಏನಿತ್ತು ಅದನ್ನು. ಅಷ್ಟಾದರೂ ಕೂಡ ಯಾರೂ ಮುಂದೆ ಬರ್ತಾ ಇಲ್ಲ, ಆಸಕ್ತಿ ತೋರಿಸ್ತಾ ಇಲ್ಲ. ನೋಡಿ, ಇದರಿಂದ ಒಂದು 6 ಲಕ್ಷ, ಸುಮಾರು 7 ಲಕ್ಷ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ರು. ಬಟ್ ಅದು ಕೂಡ ಆಗ್ತಾ ಇಲ್ಲ. ನೋಡಿ, 30-40 ಸೈಟ್ ಅದನ್ನು ಏನಾದರೂ ನಾವು ಬಿ ಇಂದ ಎ ಖಾತಾಕ್ಕೆ ಮಾಡಿಸ್ಬೇಕು ಅಂತ ಹೇಳಿದ್ರೆ 1 ಲಕ್ಷ ಬೇಕು ಬೆಂಗಳೂರಿನಲ್ಲಿ. ಜನ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಇದರ ಅಮೌಂಟ್ ಕೂಡ ಜಾಸ್ತಿ ಇರಬಹುದು, ಜಾಸ್ತಿ ಆಗುತ್ತೆ, ಹೊರೆ ಆಗುತ್ತೆ ಅಂಥೇಳಿ ಭಾಳ ಜನ ಆಸಕ್ತಿ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಸರ್ಕಾರಕ್ಕೆ ಅದರಲ್ಲೂ ಈ GB 5 ವಲಯಗಳಾಗಿ ಮಾಡಿದ್ದಾರೆ. ಇವ್ರಿಗೆ ಆದಾಯ ಎಲ್ಲಿಂದ ಬರುತ್ತೆ? ಜಾಸ್ತಿ ಸರ್ಕಾರಕ್ಕೆ ಆದಾಯ ಮುದ್ರಾಂಕ, ಅಂದರೆ ಈ ರಿಜಿಸ್ಟರ್ ಏನು ಮಾಡಿಸ್ತಾರೆ, ಆಸ್ತಿಗಳು ರಿಜಿಸ್ಟರ್ ಮಾಡಿಸ್ತಾರಲ್ವ, ಅದರದ್ದು ಸರ್ಕಾರಕ್ಕೆ ಆದಾಯ ಹೆಚ್ಚಿಗೆ ಬರೋದು ಮುದ್ರಾಂಕ ಶುಲ್ಕ. ಆದರೆ ನಿರೀಕ್ಷೆ ಮಾಡಿದಷ್ಟು ಸರ್ಕಾರದ ಒಂದು ಆದಾಯ ಬಂದಿಲ್ಲ ಈ ಬಾರಿ. ಜನ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ? ಮುಂದೆ ಮಾಡಿಸಿದ್ರಾಯ್ತು, ಕಡಿಮೆ ಆಗ್ಬೋದೇನೋ ರಿಜಿಸ್ಟ್ರೇಷನ್ನು, ಅಂದರೆ ಅದು ಪ್ರೈಸ್ ಏನಿದೆ ಅದು ಫೀಸು. ಬಟ್ ನಮಗನ್ನಿಸ್ತಾ ಇದೆ ಇದು ವರ್ಷ ಕಳೆದಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸರ್ಕಾರ ಏನು ಅವಕಾಶ ಕೊಟ್ಟಿದೆ, ಇದೇ ಅವಧಿಯಲ್ಲಿ ಮಾಡಿಸ್ಕೊಳ್ಬೇಕು ನೀವು. 1 ವರ್ಷ ಈಗ ನಿಮಗೆ ಆಫರ್ ಇದ್ದಂಗೆ, ಇದು ಡಿಸ್ಕೌಂಟ್ ಇದ್ದಂಗೆ. 5% 2% ಮಾಡಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವಕಾಶವನ್ನು ಸರ್ಕಾರ ಕೊಟ್ಟಿತ್ತು ಇದೇ ಮಾದರಿಯಲ್ಲಿ ಡಿಸ್ಕೌಂಟು. ಆದರೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಯಾರೂ ಕೂಡ ಮುಂದೆ ಬರಲಿಲ್ಲ. ಹಾಗಾಗಿನೇ ಈಗ ಸರ್ಕಾರ ಮುಂದಿನ ದಿನಗಳಲ್ಲಿ ಮತ್ತೆ ಅದನ್ನು ಹೆಚ್ಚಳ ಮಾಡಬಹುದು. ಯಾಕೆಂದರೆ ಜನರು ಈಗ ನಿರಾಸಕ್ತಿ ತೋರಿಸ್ತಾ ಇದ್ದಾರಂತೆ. ಖಂಡಿತವಾಗ್ಲೂ ಆ ಒಂದು ನಿರ್ಧಾರವನ್ನು ಮಾಡಬಹುದು. ನಮಗನ್ನಿಸ್ತದೆ ದಂಡ ಹಾಕಬಹುದು. ಖಂಡಿತವಾಗ್ಲೂ ದಂಡದ ಒಂದು ಎಫೆಕ್ಟ್ ಜನರಿಗೆ ತಟ್ಟುತ್ತೆ, ಅದರಲ್ಲೂ ಬೆಂಗಳೂರಿಗರಿಗೆ. ನೋಡಿ, ನಿಮಗೆ ಅನುಕೂಲ ಆಗುತ್ತೆ. ಬಿ ಖಾತಾ ಅದರದ್ದು ವ್ಯಾಲ್ಯೂ ಬೇರೆ, ಎ ಖಾತದ ಬೇರೆ. ಅಧಿಕೃತವಾಗಿ ನಿಮಗೆ ಅಫಿಷಿಯಲ್ ಎ ಖಾತಾ ಬೇಕೇ ಬೇಕು. ಅದಿಲ್ಲದೆ ಇದ್ದರೆ ಸರ್ಕಾರದ ಯೋಜನೆಗಳಾಗಿರ್ಬೋದು, ಅಥವಾ ಅನುದಾನ ಆಗಿರ್ಬೋದು, ಅಥವಾ ಸಹಾಯಧನ ಆಗಿರ್ಬೋದು, ಅದು ಬರಲಿಕ್ಕೆ ನಿಮಗೆ ಅಡೆತಡೆಗಳು ಉಂಟಾಗುತ್ತೆ. ಅಫಿಷಿಯಲಿ ಅಂತ ನಾವು ಅದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ನಿಮಗೆ ಬಿ ಖಾತಾ ಇದ್ದರೆ. ಆಮೇಲೆ ನೀವು ಕಟ್ಟಡವನ್ನು ಕಟ್ಟಬೇಕಾಗಿರುತ್ತೆ, ಪರ್ಮಿಷನ್ ಬೇಕಾಗಿರುತ್ತೆ GB ಇಂದ. ನಿಮಗೆ ಎ ಖಾತಾ ಬೇಕೇ ಬೇಕಾಗುತ್ತೆ. ಅಥವಾ ಯಾವುದೋ ಒಂದು ಸೈಟು ಅದರದ್ದೇನೋ ನೀವು ಬೇರೆ ಕಡೆ ವರ್ಗಾವಣೆ ಮಾಡ್ತಿದ್ದೀರ ಅಥವಾ ಬೇರೆಯವ್ರಿಗೆ ಮಾರ್ತಾಯಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅಧಿಕೃತವಾದಂಥ ದಾಖಲೆಗಳು ಬೇಕು ಅಂತ ಹೇಳಿದ್ರೆ ನಿಮಗೆ ಎ ಖಾತಾ ಬೇಕೇ ಬೇಕಾಗುತ್ತೆ. ಬಟ್ ಈಗ GB ಖಂಡಿತ ಇದು ಆದಾಯದ ಮೂಲ ಆಗಿತ್ತು. ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಇದರ ಒಂದು ಎಫೆಕ್ಟ್ ಬಜೆಟ್ ಮೇಲೂ ಕೂಡ ತಟ್ಟಬಹುದು. ಮತ್ತು ಇದು ಏನಾಗುತ್ತೆ, ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಹಿನ್ನಡೆಯನ್ನು ಉಂಟು ಮಾಡಬಹುದು. ಈಗ ಬಜೆಟ್ ಗಾತ್ರ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿನೇ ಈಗ GB ಕೂಡ ಸರ್ಕಾರದ ಸಹಾಯಕ್ಕಿಂತ ಬೆಂಗಳೂರಿನ ಒಂದು ಆಂತರಿಕ ಆದಾಯ ಏನು ಬರುತ್ತೋ ಅದನ್ನು ನೆನೆಸ್ಕೊಂಡಿದ್ರು ಇವರು. ಖಂಡಿತ ಈಗ ಹೆಂಗೆ ಹಣ ಹೊಂದಿಸ್ತಾರೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವ ಮೂಲ ಇದೆ ಹಾಗಾದರೆ GB ಆರ್ಥಿಕವಾಗಿ ಇವರಿಗೆ ಸಹಾಯ ಆಗಬೇಕು ಅಂದರೆ ಮತ್ತಿವರು ರಾಜ್ಯ ಸರ್ಕಾರದ ಒಂದು ಬೆನ್ನು ಬೀಳಬೇಕು. ಅಲ್ಲಿವರೆಗೂ ಕೂಡ ಇವರಿಗೆ ಅನುದಾನ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅದು ಕಷ್ಟ ಆಗುತ್ತೆ ಅನ್ನೋದು ಯಾವುದೇ ಅನುಮಾನ ಇಲ್ಲ. ಅದರ ಜೊತೆಗೆ ನಿರೀಕ್ಷೆ ಇದ್ದಿದ್ದು ಅವ್ರಿಗೆ 2.25 ಕೋಟಿ, ಅಂದರೆ ಪೂರ್ವ ವಿಭಾಗದ ಹೇಳ್ತಾ ಇರೋದು ನಾನು. ಅದರಲ್ಲಿ ಅಂದರೆ 225 ಕೋಟಿ ಇತ್ತು ಆದಾಯ, ಅದರಲ್ಲಿ 135 ಕೋಟಿ ಬಂದಿದೆ. ಪಶ್ಚಿಮ 563 ಕೋಟಿ ಇತ್ತು, 337 ಕೋಟಿ ಬಂದಿದೆ. 7 ಲಕ್ಷ ಆಸ್ತಿಗಳಿದ್ದಾವೆ ಬಿ ಖಾತಾದಿಂದ ಎ ಖಾತೆಗೆ ಪರಿವರ್ತನೆ ಆಗಬೇಕಾಗಿರೋದು. ಆ 7 ಲಕ್ಷ ಖಾತೆಗಳದ್ದು ಎಷ್ಟು ಆದಾಯ ಬರುತ್ತೆ, ಒಂದೇ ಸಾರಿಗೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಅದಾಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಸರ್ಕಾರ ಒಂದು ಉತ್ತಮವಾದಂಥ ಅವಕಾಶ ಕೊಟ್ಟಿದೆ. ಇದು ಬೆಂಗಳೂರಿಗರಿಗೆ ಖಂಡಿತ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದೆ ಸರ್ಕಾರ ಕೂಡ. ಹಾಗೆ ಈ ಒಂದು ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅಂಥೇಳಿ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ.
ಇನ್ನು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ ನೋಡಿ. ಈಗ ಸರ್ಕಾರ ಸಾಧನಾ ಸಮಾವೇಶವನ್ನು ಮಾಡ್ತು.